ಈ ಯಂತ್ರದಲ್ಲಿ ಸುಲಿದು ಬಂದಂತ ಅಡಿಕೆಯಲ್ಲಿ ನಿಮಗೆ ಒಂದೊಂದು ಕಲೆ ಗೀರು ಆ ತರದ ಪ್ರಶ್ನೆಗಳಂತೂ ಬರುವಂತದ್ದೇ ಇಲ್ಲ. ಬಾಕಿ ಮಾರ್ಕೆಟ್ ಅಲ್ಲಿ ಇರುವಂತ ಎಲ್ಲಾ ಯಂತ್ರಗಳಿಗೆ ಕಂಪೇರ್ ಮಾಡಿದ್ರೆ ಕೂಡ ಅತ್ಯಂತ ಕಮ್ಮಿ ಧೂಳು ನಮ್ಮ ಮೆಷಿನ್ ಅಲ್ಲಿ ಬರುವಂತದ್ದು. ಈ ಯಂತ್ರದಲ್ಲಿ ನಿಮಗೆ ಸಿಪ್ಪೆಯೊಂದಿಗೆ ಒಂದೇ ಒಂದು ಅಡಿಕೆ ಹೋಗುದಿಲ್ಲ, ಅದಕ್ಕೆ ನಾವು ಗ್ಯಾರಂಟಿ. ನೀವಿಲ್ಲಿ ನೋಡ್ತಾ ಇರುವಂತದ್ದು ಅತ್ಯಂತ ಸುಧಾರಿತ ಅಡಿಕೆ ಸುಲಿಯುವ ಯಂತ್ರ. ಅಡಿಕೆ ಸುಲಿಯುವ ಯಂತ್ರ ಅಂತ ಹೇಳಿದ ಕೂಡಲೇ ಕೆಲವು ಜನರಿಗೆ ಒಂದು ತಲೆ ಬಿಸಿ ಆಗ್ತದೆ. ಹೇಳಿದ್ರೆ ಅದರಲ್ಲಿ ತುಂಬಾ ಧೂಳು ಬರ್ತದೆ, ಮತ್ತೆ ಅಡಿಕೆಯಲ್ಲಿ ಕಲೆಗಳಾಗ್ತದೆ ಅಂತ ಹೇಳಿಕೊಂಡು. ಕಲೆಗಳಾದ್ರೆ ಮಾರುಕಟ್ಟೆಯಲ್ಲಿ ಅದಕ್ಕೆ ಬೆಲೆ ಕಡಿಮೆ ಸಿಗ್ತದೆ. ಆದ್ರೆ ಇದು ತುಂಬಾ ಸುಧಾರಿತ ಯಂತ್ರ, ಅಂತ ಯಾವುದೇ ತೊಂದರೆಗಳಾಗುದಿಲ್ಲ. ತುಂಬಾ ಅಡ್ವಾಂಟೇಜಸ್ ಇದೆ. ನಮಸ್ತೆ, ನಾನಿವತ್ತು ಸುಳ್ಯದ ಅಪರ್ಣ ಸ್ಟೀಲ್ ಇಂಡಸ್ಟ್ರಿಯಲ್ಲಿದ್ದೇನೆ. ನಮ್ಮ ಜೊತೆ ಸಂಸ್ಥೆಯ ಮಾಲೀಕರಾದ ಆದಿತ್ಯರವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೆಚ್ಚಿನ ಮಾಹಿತಿಯನ್ನು ನಾವು ಇವರ ಹತ್ರ ಕೇಳಿ ತಿಳಿಯೋಣ. ಇದು ಅತ್ಯಂತ ಸುಧಾರಿತ ಯಂತ್ರ. ನೀವು ಎಷ್ಟು ವರ್ಷದಿಂದ ಈ ರೀತಿಯ ಅಡಿಕೆ ಸುಲಿಯುವ ಯಂತ್ರ ಮಾಡಿಸ್ತಾ ಇದ್ದೀರಿ? ನಾವು ಸಾಧಾರಣ ಮಾರುಕಟ್ಟೆಗೆ ಬಿಟ್ಟು ನಮ್ಮ ತಂದೆಯವರು ಇರುವಾಗ ಈ ಯಂತ್ರವನ್ನು ಅವರೊಂದು ಸತತ ಒಂದು 6 ರಿಂದ 7 ವರ್ಷ R&D ಅಂತ ಹೇಳ್ತೇವೆ ನಾವು, R&D ಮಾಡಿ ಬಿಟ್ಟಂತದ್ದು ಮಾರ್ಕೆಟಿಗೆ. ಸತತ ಒಂದು 6 ರಿಂದ 7 ವರ್ಷ ಎಲ್ಲ ಟೈಪ್ ನ ಸಿಸ್ಟಮ್ಗಳು ಅದು ಇದೆಲ್ಲ ಮಾಡಿ R&D ಮಾಡಿ ಇದನ್ನು ಮಾರುಕಟ್ಟೆಗೆ ಬಿಟ್ಟಂತದ್ದು. ಇದನ್ನು ಕಳೆದ ಒಂದು 10 ರಿಂದ 18 ವರ್ಷದಿಂದ ನಾವು ಮಾರ್ಕೆಟ್ ಅಲ್ಲಿ ಬಿಟ್ಟಿದ್ದೇವೆ ಈ ಯಂತ್ರವನ್ನು. ಮತ್ತೆ ಪ್ರತಿ ವರ್ಷ ಕೂಡ ನಾವು ಇದನ್ನು ಅಪ್ಡೇಟ್ ಮಾಡಿಕೊಂಡಿರ್ತೇವೆ. ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ನಾವು ಇದನ್ನು ಅಪ್ಡೇಟ್ ಮಾಡ್ತಾ ಇರ್ತೇವೆ. ಇದು ಈ ವರ್ಷ ನಾವು ಬಿಡುಗಡೆ ಮಾಡಿದಂತ ಅತ್ಯಂತ ಸುಧಾರಿತ ಆದಿತ್ಯ ಅರೆಕ DSKR ಅಂತ ಹೇಳ್ತೇವೆ ನಾವು ಇದರಲ್ಲಿ. ಇದೀಗ ಅನೇಕ ಕೃಷಿಕರ ನಂಬಿಕಸ್ಥ ಇಂಡಸ್ಟ್ರಿ ನಿಮ್ಮದು. ತುಂಬಾ ಜನರಿಗೆ ಉತ್ತಮವಾದ ಸೌಲಭ್ಯಗಳನ್ನು ಕೊಟ್ಟಿದ್ದೀರಿ, ಸರಿಯಾದ ಸರ್ವಿಸ್ ಕೊಟ್ಟಿದ್ದೀರಿ. ಈಗ ಒಂದು ಉತ್ತಮವಾದ ಮೆಷಿನ್ ಬೇಕು ಅಂತ ಇದ್ರೆ ನೀವು ಯಾವ ಮೆಷಿನ್ ರೆಕಮೆಂಡ್ ಮಾಡ್ತೀರಿ? ಹೇಳಿದ್ರೆ ನಂಗೆ ಮನೆಗೆ ಬೇಕಾಗುವಂತದ್ದು. ಇದರಲ್ಲಿ ತುಂಬಾ ಮಾಡೆಲ್ಗಳಿವೆ ನಿಮ್ಮ ಹತ್ರ. ನಂಗೆ ಮನೆಯಲ್ಲಿ ನನ್ನ ಒಂದು 5 ಎಕರೆ ತೋಟಕ್ಕೆ ಬೇಕಾಗುದು ಅಂತಂದ್ರೆ ಯಾವ್ದು ಒಳ್ಳೇದು ಅಂತ ಹೇಳಿ? ಈಗ ನಮ್ಮಲ್ಲಿ ಮೆಷಿನ್ಗಳು ಆಗಿ 4 ವೆರೈಟೀಸ್ ನಾವು ಬಿಟ್ಟಿದ್ದೇವೆ ಮಾರುಕಟ್ಟೆಗೆ. ಒಂದು ನಾವು ಆದಿತ್ಯ ಮಿನಿ ಅಂತ ಕರಿತೇವೆ, 1 HP ಸಿಂಗಲ್ ವೇಸ್ ಮೋಟಾರ್ ಆಧಾರಿತ ಮೆಷಿನ್ ಅದು. ಅದಾದ್ರೆ ಈಗ ಗಂಟೆಗೆ 35 ರಿಂದ 40 kg ಔಟ್ಪುಟ್ ಇರುವಂತದ್ದು. ಈಗ ನಮ್ಮ ಮನೆಗೆ ತಕ್ಕ ನಾವೇ ಅದಲ್ಲಿ ದುಡಿತೇವೆ, ಅಥವಾ ಈಗ ನಾವು ಸಾಮಾನ್ಯವಾಗಿ ತೋಟಕ್ಕೆ ಹೋಗಿ ಸಂಜೆ ಬಂದು 1 ಬ್ಯಾಗ್ 2 ಬ್ಯಾಗ್ ಅಡಿಕೆಯನ್ನು ನಾವು ಸುಲಿತೇವೆ, ಆ ತರದ್ದೆಲ್ಲ ಇದ್ರೆ ನಾವೇ ದುಡಿಯುವಂತದ್ದು ಅಂತ ಆದ್ರೆ ನಾವು ಮೇನ್ ಆಗಿ ಆದಿತ್ಯ ಮಿನಿ 1 HP ನಾವು ರೆಕಮೆಂಡ್ ಮಾಡ್ತೇವೆ. ಅಂದ್ರೆ ಮೇನ್ ಆಗಿ ನಾವು ಆ ಮಿಷಿನ್ ಮಾಡಿದಂತ ಉದ್ದೇಶ ಎಂತ ಅಂತ ಹೇಳಿದ್ರೆ, ಈಗ ನಮ್ಮ ಮನೆಯಲ್ಲಿ ನಮ್ಮ ಅಡಿಕೆ ನಾವೇ ಸುಲಿತೇವೆ, ನಮಗೆ ಒಂದು ಸಣ್ಣ ಮಟ್ಟಿನ ತೋಟಗಳಿದೆ ಸಾಕು ಅಂತೆಲ್ಲ ಆದ್ರೆ ನಾವು ಆದಿತ್ಯ ಮಿನಿಯನ್ನು ರೆಕಮೆಂಡ್ ಮಾಡ್ತೇವೆ. ಮತ್ತೆ ಅದರಲ್ಲಿ ಇನ್ನೂ ದೊಡ್ಡದು ಬರುವಂತದ್ದು ಆದಿತ್ಯ 2 HP ಸಿಂಗಲ್ ವೇಸ್ ಮಾಡೆಲ್, ಆದಿತ್ಯ ಅರೆಕ DSKR 2 HP ಸಿಂಗಲ್ ವೇಸ್ ಮಾಡೆಲ್. ಅದರಲ್ಲಿ ವಿಶೇಷ ಎಂತ ಹೇಳಿದ್ರೆ ಗಂಟೆಗೆ ಅದು 100 ರಿಂದ 120 kg ಔಟ್ಪುಟ್ ಕೊಡ್ತದೆ. ಸರಿ, ನಮ್ಮ ಆದಿತ್ಯ ಮಿನಿ ಇಂಟು 2 to 3 times ಔಟ್ಪುಟ್ ಕೊಡ್ತದೆ. ಈಗ ಅದೆಲ್ಲ ಆದ್ರೆ ಈಗ ಕೆಲವು ಜನರ ಉದ್ದೇಶಗಳಿರ್ತದೆ, ನಾನು ನನ್ನ ಮನೆ ಅಡಿಕೆ ಆಗಿ ನಾನು ಜಾಬ್ ವರ್ಕ್ ಮಾಡ್ತೇನೆ, ಅಥವಾ ಹತ್ತಿರದ ತೋಟ. ಹೌದು, ಸಾಮಾನ್ಯವಾಗಿ ಈಗ ನಮ್ಮ ಮೆಷಿನ್ ತಗೊಂಡೋದಲ್ಲಿ ಎಂತ ಆಗಿದೆ ಅಂದ್ರೆ, ಈಗ ಒಂದು ಊರಿಗೆ ಒಂದು ಮೆಷಿನ್ ಬಂದ ತಕ್ಷಣ, ಒಂದು ಯಂತ್ರ ಬಂದ ತಕ್ಷಣ ಅವರಲ್ಲಿ ಏನಾಗ್ತದೆ ಅಂದ್ರೆ, ಈಗ ಹತ್ತಿರದ ತೋಟದವ್ರು ನನ್ನದೊಂದು ಬ್ಯಾಗ್ 2 ಬ್ಯಾಗ್ ಅಂತ ಹೇಳಿ ಬರುವುದು ಸಾಮಾನ್ಯ. ಎಲ್ಲ ಕೃಷಿಕರಲ್ಲಿ ಸಹ ನಾವು ಎಲ್ಲ ಕೃಷಿ ಏರಿಯಾದಲ್ಲಿ ಸಹ ನಮಗೆ ಕಾಣಬಹುದು. ಆದ ಕಾರಣ ಹಾಗಿದ್ದ ಎಂತಾದ್ರೂ ಒಂದು ಉದ್ದೇಶ ಇದ್ರೆ, ಅಥವಾ ನಮ್ಮದೇ ಸ್ವಲ್ಪ ದೊಡ್ಡ ಮಟ್ಟಿನ ತೋಟ ಉಂಟು, ಅಥವಾ ನಾವು ಯಾವ ಮೂಮೆಂಟ್ ಲೇಬರ್ ನಾವು ಬಿಡ್ತೇವೆ, ಹಾಗಾದ್ರೆ ನಮಗೆ ಅದು ಆದಿತ್ಯ ಅರೆಕ DSKR 2 HP ಸಿಂಗಲ್ ವೇಸ್ ಉತ್ತಮ. ಯಾಕಂದ್ರೆ ಅದು ಗಂಟೆಗೆ 100 ರಿಂದ 120 kg ಔಟ್ಪುಟ್ ಕೊಡ್ತದೆ. ನಿಮಗೆ ಒಂದು ದಿನದ ಸಾಧಾರಣ ಕೆಲಸ ಹಾಕಿದ್ರೆ ನಾವು ಒಂದು 6 ರಿಂದ 8 ಕ್ವಿಂಟಲ್ ವರೆಗೆ ಅದ್ರಲ್ಲಿ ತೆಗಿಬಹುದು. ಈಗ 6 ಗಂಟೆ 7 ಗಂಟೆ ಕೆಲಸಗಳನ್ನು ಹೇಳಿದಂತದ್ದು. ಮತ್ತೆ ಅದಲ್ಲಿ ಈಗ ಕಂಪ್ಲೀಟ್ ಆಗಿ ಜಾಬ್ ವರ್ಕ್ ಪರ್ಪಸ್ ಮಾಡುವವರಿದ್ದಾರೆ, ಅಥವಾ ಅದರಿಂದ ತುಂಬಾ ತೋಟ ದೊಡ್ಡ ಕೃಷಿಕರು ಇರ್ತಾರೆ. ಸೊ ಅವರಿಗೆಲ್ಲ ಆದ್ರೆ ಈಗ 3 HP ಸಿಂಗಲ್ ಫೇಸ್ ಅಂಡ್ 3 ಫೇಸ್ 2 ಟೈಪ್ ಅಲ್ಲಿ ಕೂಡ ನಾವು ಮಾಡಿ ಕೊಡ್ತೇವೆ. ಈಗ ಅದಲ್ಲಿ ಆದ್ರೆ ನಮಗೆ ಗಂಟೆಗೆ ಸಾಧಾರಣ 200 ರಿಂದ 225 kg ಔಟ್ಪುಟ್ ಸಿಗ್ತದೆ, 3 HP ಸಿಂಗಲ್ ಫೇಸ್ ಅಂಡ್ 3 ಫೇಸ್. ಕಳೆದ ವರ್ಷವರೆಗೆ ನಾವು 3 HP 3 ಫೇಸ್ ನ ಯಂತ್ರಗಳನ್ನು ಮಾತ್ರ ಮಾಡ್ತಿದ್ದೆವು. ಬಟ್ ಈ ವರ್ಷ R&D ಅಲ್ಲಿ ನಾವು 3 HP ಸಿಂಗಲ್ ಫೇಸ್ ಯಂತ್ರ ಕೂಡ ಮಾಡ್ತೇವೆ. ಈಗ ಸಿಂಗಲ್ ಫೇಸ್ ಯಾಕೆ, ನಮ್ಮ ಮನೆಯ AEH ಪಾಯಿಂಟ್ ಹಾಕಿ ಕೂಡ ನಾವು ಇದನ್ನ ರನ್ ಮಾಡಬಹುದು. ಈಗ ಎಲ್ಲ ಮನೆಗಳಲ್ಲಿ 3 ಫೇಸ್ ಕರೆಂಟ್ ಅವೈಲೇಬಿಲಿಟಿ ಇರುವುದಿಲ್ಲ. ಆದ ಕಾರಣಕ್ಕೆ ನಾವು ಈವನ್ ಮನೆ AEH ಪಾಯಿಂಟ್ ಹಾಕಿ ಕೂಡ ರನ್ ಮಾಡಬಹುದು. ಸೊ ಮತ್ತೆ ಈ ಮೆಷಿನ್ ನಲ್ಲಿ ನಿಮಗೆ LNT ಸ್ಟಾರ್ಟರ್ ಕೊಡ್ತೇವೆ ನಾವು. ಅದರ ಉಪಯೋಗ ಎಂತ ಅಂತ ಹೇಳಿದ್ರೆ, ನಮಗೆ ಈಗ ವೋಲ್ಟೇಜ್ ಫ್ಲಕ್ಚುಯೇಷನ್ ಮನೆ ಅಂತ ಹೇಳಿದ ತಕ್ಷಣ ಸಾಮಾನ್ಯವಾಗಿ ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ ಇರ್ತದೆ. ಇನ್ ಕೇಸ್ ಏನಿ ವೋಲ್ಟೇಜ್ ಫ್ಲಕ್ಚುಯೇಷನ್ ಇದ್ರೆ ಕೂಡ ಅದರ ಮೆಷಿನ್ ನಲ್ಲಿ ಬರುವಂತಹ ಮೋಟರಿಗೆ ಯಾವುದೇ ಹಾನಿ ಆಗುದಿಲ್ಲ. ಆದ ಕಾರಣ ನಾವು ಅದಕ್ಕೆ ಸ್ಟಾರ್ಟರ್ ಗಳನ್ನು ಹಾಕಿ ಕೊಡ್ತೇವೆ ಮೆಷಿನ್ ಗಳಿಗೆ. ಮತ್ತೆ ನಿಮಗೆ ಅದರಲ್ಲಿ ಇನ್ನೊಂದು ದೊಡ್ಡ ಯಂತ್ರ ಬರ್ತದೆ, ಅದು ನಮಗೆ ಆದಿತ್ಯ ಜಂಬೋ ಅಂತ ಕರಿತೇವೆ ನಾವು. ಅದಲ್ಲಿ ನಾವು 8 HP ಲಂಬಾರ್ಡಿನ್ ಡೀಸೆಲ್ ಇಂಜಿನ್ ಹಾಕಿ ಕೊಡುವಂತದ್ದು. ಲಂಬಾರ್ಡಿನ್ ಗ್ರೀವ್ಸ್ ಅವರದ್ದು ಲಂಬಾರ್ಡಿನ್ ಡೀಸೆಲ್ ಇಂಜಿನ್ ಬರ್ತದೆ 8 HP, ಅದನ್ನೇ ನಾವು ಹಾಕಿ ಕೊಡುವಂತದ್ದು. ಅದಾದ್ರೆ ನಮಗೆ ಗಂಟೆಗೆ ಸಾಮಾನ್ಯ
ಒಂದು 250ರಿಂದ 300 kg ಔಟ್ಪುಟ್ ಬರ್ತದೆ. ಅದೇ ಈಗ ನಾವು ಜಾಬ್ ವರ್ಕ್ ಮಾಡುವ ಉದ್ದೇಶದಲ್ಲಿ ಇರ್ತೇವೆ, ಅಥವಾ ನಮಗೆ ಈಗ ಹೋದಲ್ಲಿ ಕರೆಂಟ್ ಗಳು ಇರುವುದಿಲ್ಲ ಅಂತ ಹೇಳುವ ಒಂದು ಉದ್ದೇಶದಲ್ಲಿ ನಾವು ಆ ತರದ ಮೆಷಿನ್ ಅನ್ನು ಮಾಡಿ ಕೊಡ್ತೇವೆ. ಆದಿತ್ಯ ಜಂಬೋ ಅಂತ, ಅದು ನಮಗೆ ಯುದ್ಧದಲ್ಲಿ ತುಂಬಾ ಹೈ ಎಂಡ್. ಇದು ಗಂಟೆಗೆ ನಮಗೆ ಸಾಧಾರಣ 250ರಿಂದ 300 kg ಔಟ್ಪುಟ್ ಅದಲ್ಲಿ ಸಿಗ್ತದೆ. ಮತ್ತೆ ನಮ್ಮಲ್ಲಿ ಬರುವಂತ ಎಲ್ಲ ಯಂತ್ರಗಳಲ್ಲಿ ಕೂಡ ನಿಮಗೆ ಔಟ್ಪುಟ್ ನ ರಿಸಲ್ಟ್ ಅಂತ ನಾವು ಹೇಳ್ತೇವೆ, ಅದೆಲ್ಲ ಕೂಡ ಒಂದೇ ರೀತಿ. ಅದೆಲ್ಲ ಕೂಡ ಒಂದೇ ರೀತಿ. ಈಗ ದೊಡ್ಡ ಮೆಷಿನ್ ಅಲ್ಲಿ ಒಳ್ಳೆ ಔಟ್ಪುಟ್ ಬರ್ತದೆ, ಸಣ್ಣ ಮೆಷಿನ್ ಅಲ್ಲಿ ಆ ತರದ್ದು ಯಾವ ಪ್ರಶ್ನೆ ಇಲ್ಲ. ನಮ್ಮಲ್ಲಿ ಬರುವಂತ ಎಲ್ಲ ಮೆಷಿನ್ ಕೂಡ ಒಂದೇ ಸಿಸ್ಟಮ್ ನಲ್ಲಿ ಮಾಡಿರ್ತೇವೆ ನಾವು, ಮತ್ತೆ ಅದರಲ್ಲಿ ಎಲ್ಲದಲ್ಲಿ ಬರುವಂತ ಔಟ್ಪುಟ್ ಕೂಡ ಒಂದೇ ರೀತಿ ಇರ್ತದೆ. ಈಗ ಹಾಗಿದ್ರೆ ಸಣ್ಣ ಹಿಡುವಳಿದಾರರಿಂದ ದೊಡ್ಡ ಹಿಡುವಳಿದಾರರ ತನಕ ಎಲ್ರಿಗೂ ಆಗ್ತದೆ, ಅದಲ್ಲದೆ ಜಾಬ್ ವರ್ಕ್ ಮಾಡುವವರಿಗೆ ಕೂಡ ಇದು ತುಂಬಾ ಉತ್ತಮ ಅಂತ. ಹೌದು, ಅಂದ್ರೆ ನಮ್ಮ ಉದ್ದೇಶ ಅಂತಂದ್ರೆ ಎಲ್ಲಾ ಕೃಷಿಕರಿಗೂ ಕೂಡ ನಮ್ಮ ಮೆಷಿನ್ ಅವಶ್ಯಕತೆ ಇರ್ತದೆ. ಈಗ ಅಡಿಕೆ ಕೃಷಿಕರಿಗೆ ಸಾಮಾನ್ಯವಾಗಿ ಲೇಬರ್ ಪ್ರಾಬ್ಲಮ್ ಅನ್ನೋದು ಈಗ ಎಲ್ಲ ಜಾಗದಲ್ಲಿ ಇರ್ತದೆ. ಆದ ಕಾರಣ ಈಗ ನಿಮ್ಮ ರಿಕ್ವೈರ್ಮೆಂಟ್ ಬೇಸಿಸ್ ಅಲ್ಲಿ ನಾವು ನಮ್ಮ ಮೆಷಿನ್ ಅನ್ನು ನಿಮಗೆ ರೆಕಮೆಂಡ್ ಮಾಡ್ತೇವೆ. ಈಗ ನೀವು 5 ಎಕರೆ ಅಂತ ಹೇಳಿದ್ರಿ, ನಿಮಗೆ ವರ್ಷಕ್ಕೆ ಒಂದು ಎಷ್ಟು ಕ್ವಿಂಟಲ್ ಆಗ್ತದೆ ನಾವು ಕೇಳ್ತೇವೆ. ಅದರ ಬೇಸಿಸ್ ಅಲ್ಲಿ ನಾವೇ ನಿಮಗೆ ಯಾವ ಮೆಷಿನ್ ಬೇಕು ರೆಕಮೆಂಡ್ ಮಾಡ್ತೇವೆ. ಅದಕ್ಕಿಂತ ಹೆಚ್ಚಿದ್ ಬೇಕು, ಅದಕ್ಕಿಂತ ಕಮ್ಮಿದ್ ಬೇಕು, ಅದು ನಿಮ್ಮ ಅನುಕೂಲ. ಈಗ ನೀವು ಮೆಷಿನ್ ನ ಸ್ಪೆಸಿಫಿಕೇಶನ್ ಹೇಳಿದ್ರಿ, ಬೇರೆ ಬೇರೆ ಮೆಷಿನ್ ಬಗ್ಗೆ. ಈಗ ಕೃಷಿಕರಿಗೆ ಮೇನ್ ಆಗಿ ಬೇಕಾಗುವಂತದ್ದು ಕೆಲವು ವಿಷಯಗಳು ಮೆಷಿನ್ ಅಂತ ಬಂದ ಕೂಡಲೇ ನಮ್ಗೆ ಈಗ ಇದರಲ್ಲಿ ಧೂಳನ್ನು ಕಡಿಮೆ ಮಾಡ್ಲಿಕ್ಕೆ ಅಥವಾ ತೊಂದರೆ ಆಗದಾಗೆ ನೀವೇನು ಅಂದ್ರೆ ಈಗ ನಮ್ಮ ಯಂತ್ರದ ವಿಶೇಷತೆ ಒಂದು ಅದುವೇ, ಈ ಅತ್ಯಂತ ಕಮ್ಮಿ ಧೂಳಿನಲ್ಲಿ ಬರುವಂತದ್ದು. ಯಾಕಂದ್ರೆ ನಮಗೆ ಈ ಮೆಷಿನ್ ನಲ್ಲಿ ಸುಲ್ದಂತ ಸಿಪ್ಪೆ ಕೂಡ ಇಡೀ ಸಿಗ್ತದೆ. ಆದ ಕಾರಣ ನಮಗೆ ಈ ಅಡಿಕೆ ಸುಲ್ದ ಮೇಲೆ ಏನೋ ಧೂಳು ಬರ್ತದೆ ಮಾರೆಯ, ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಆ ತರದ್ದು ನಮ್ಮ ಮೆಷಿನ್ ನಲ್ಲಿ ಬರುವುದಿಲ್ಲ. ಒಂದು ಸಣ್ಣ ಎಕ್ಸಾಸ್ಟ್ ಫ್ಯಾನ್ ಇರ್ತದೆ ಪ್ರತಿ ಮೆಷಿನ್ ನಲ್ಲಿ, ಅದರ ಬೇಸಿಸ್ ಅಲ್ಲಿ ಎಕ್ಸಾಸ್ಟ್ ಫ್ಯಾನ್ ಗಳು ಇರ್ತದೆ. ಅದಲ್ಲಿ ನಮ್ಮ ಈ ಮನೆಯಲ್ಲಿ ನಾವು ರನ್ ಮಾಡುವಂತದ್ದಾದ್ರೆ ನಮ್ಮ ತೋಟದ ಬದಿಗ ಎಂತಾದ್ರೂ ಹಾಕಿ ನಾವು ಅದನ್ನು ಬಿಡ್ಬೋದು. ಅಂದ್ರೆ ತುಂಬಾ ಮಟ್ಟಿನ ಧೂಳು ಅಂತ ಬರುವಂತ ಪ್ರಶ್ನೆ ಇಲ್ಲ, ಅತ್ಯಂತ ಕಮ್ಮಿ ಧೂಳು ಬರ್ತದೆ, ಅತ್ಯಂತ ಕಮ್ಮಿ. ಈಗ ಅಡಿಕೆಯ ಮೇಲೆ ಸ್ವಲ್ಪ ಧೂಳು ಅಂತ ಇದ್ದೇ ಇರ್ತದೆ, ನಾವು ಕೈಯಲ್ಲಿ ಸುಲಿಯುವಾಗ ಕೂಡ ಸ್ವಲ್ಪ ಧೂಳು ಬಂದೇ ಬರ್ತದೆ. ಸಾಮಾನ್ಯ ಅಷ್ಟೇ ಧೂಳು ನಿಮಗೆ ಇದಲ್ಲಿ ನಿಮಗೆ ಬರ್ತದೆ. ಬಾಕಿ ಮಾರ್ಕೆಟ್ ಅಲ್ಲಿ ಇರುವಂತ ಎಲ್ಲಾ ಯಂತ್ರಗಳಿಗೆ ಕಂಪೇರ್ ಮಾಡಿದ್ರೆ ಕೂಡ ಅತ್ಯಂತ ಕಮ್ಮಿ ಧೂಳು ನಮ್ಮ ಮೆಷಿನ್ ಅಲ್ಲಿ ಬರುವಂತದ್ದು. ಮತ್ತೆ ಅದಕ್ಕೂ ಸಹ ನಮಗೀಗ ಈಗ ಮನೆಯಲ್ಲಿ ನಾವು ಸ್ವಲ್ಪ ಇಕ್ಕಟ್ಟಿನ ಸ್ಪೇಸ್ ಅಲ್ಲಿ ನಾವು ಮೆಷಿನ್ ಅನ್ನು ಇಟ್ಟು ರನ್ ಮಾಡ್ತಾ ಇದ್ದೇವೆ ಅಂತ ಆದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ನಾವೇ ರೆಕಮೆಂಡ್ ಮಾಡ್ತೇವೆ, ಅತ್ಯಂತ ಕಮ್ಮಿ ಬೆಲೆಯಲ್ಲಿ ಬೇಕಾದ ಹಾಗೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಮನೆಯ ಮಳೆ ಬರುವಾಗ ನಾವು ಪ್ಲಾಸ್ಟಿಕ್ ನದ್ದು ಒಂದು ಇದು ಕೊಡ್ತೇವೆ, ಉದ್ದದ್ದು. ಹಾಗಿದ್ದದನ್ನು ನಾವು ಈ ಮೆಷಿನ್ ಗೆ ಬೇಕಾದ ಸೈಜ್ ನಲ್ಲಿ ಸಿಗ್ತದೆ ಮಾರುಕಟ್ಟೆಯಲ್ಲಿ. ಎಕ್ಸಾಸ್ಟ್ ಫ್ಯಾನ್ ಗೆ ಅದನ್ನೇ ಹಾಕಿದ್ರೆ ಅದು ಬೇಕಾದಷ್ಟು ದೂರ ಬಿಡ್ಬೋದು. ಇಲ್ಲದಿದ್ರೆ ಫೈಬರ್ ಶೀಟ್ ಅನ್ನು ನಾವು ಬೆಂಡ್ ಮಾಡಿ ಹಾಕಿದ್ರು ಆಗ್ತದೆ. ಮೊದಲು ಫೈಬರ್ ಶೀಟ್ ನಾವು ರೆಕಮೆಂಡ್ ಮಾಡ್ತಿದ್ದದ್ದು, ಬಟ್ ಈಗ ಪ್ಲಾಸ್ಟಿಕ್ ನಲ್ಲಿ ಆ ತರದ ಅತ್ಯಂತ ಕಮ್ಮಿ ಬೆಲೆಗೆ ಸಿಗ್ತದೆ ನಮಗೆ ಕೆಜಿ ಲೆಕ್ಕದಲ್ಲಿ. ಆದ ಕಾರಣ ಆ ತರದನ್ನು ನಾವು ಹಾಕಿ ಕೊಡ್ಬೋದು ಮೆಷಿನ್ ಗಳಿಗೆ. ಈಗ ಇನ್ನೊಂದು ತೊಂದರೆ ಇರುವಂತದ್ದು, ಮೆಷಿನ್ ಅಲ್ಲಿ ಸುಲಿದ ಅಡಿಕೆ ಕಲೆ ಇರ್ತದೆ ಅಂತ ಹೇಳಿಕೊಂಡು ಮಾರುಕಟ್ಟೆಗೆ ಹೋದ ಕೂಡಲೇ ಅದರಿಂದ ಏನು ತೊಂದರೆ ಇಲ್ಲದಿದ್ರು ರೇಟ್ ಕಡಿಮೆ ಮಾಡ್ಲಿಕ್ಕೆ ಅದು ಒಂದು ಕಾರಣ. ಹೌದು, ಹೇಳಿದ್ರೆ ಕಲೆ ಇದ್ರೆ ಒಂದು 5 ರೂಪಾಯಿ ಕಡಿಮೆ, 5 ರಿಂದ 10 ರೂಪಾಯಿ. ಈಗ ನಾವು ಅದೇ ಈಗ ನಮ್ಮ ಮಾರುಕಟ್ಟೆ ಹೇಗಿದೆ ಅಂದ್ರೆ, ಅಡಿಕೆಯಲ್ಲಿ ಒಂದು ಸಣ್ಣ ಗೀರು ಅದು ಇದು ಸಿಕ್ಕಿದ್ರೆ ಕೆಜಿಗೆ 10 ರಿಂದ 15 ರೂಪಾಯಿವರೆಗೆ ತೆಗೆಯುವವರು ಇದ್ದಾರೆ, 5 ರಿಂದ 10 ರೂಪಾಯಿವರೆಗೆ ತೆಗೆಯುವವರು ಇದ್ದಾರೆ. ಬಟ್ ಅದೇ ಈಗ ನಮ್ಮ ಯಂತ್ರದ ವಿಶೇಷತೆ ಅಂತಂದ ಹೇಳಿದ್ರೆ, ನಿಮಗೆ ಅಡಿಕೆಯಲ್ಲಿ ಒಂದೊಂದು ಗೀರು ಕಲ್ಲೆ ಆ ತರದ ಪ್ರಶ್ನೆಗಳೇ ಇಲ್ಲ. ಈಗ ನಮ್ಮ ಮೆಷಿನ್ ನ ಸ್ಪೆಷಾಲಿಟಿ ಅದು. ಈಗ ನಿಮಗೆ ಈಗ ಕೆಲವು ಜನ ಹೇಳ್ತಾರೆ ಮೆಷಿನ್ ಅಲ್ಲಿ ಯಾಕೆ ಅಡಿಕೆ ಇದಾಯ್ತು, ಆ ತರದ್ದು ಒಂದೇ ಒಂದು ಪ್ರಶ್ನೆ ಇಲ್ಲ. ಈ ಯಂತ್ರದಲ್ಲಿ ಸುಲಿದು ಬಂದಂತ ಅಡಿಕೆಯಲ್ಲಿ ನಿಮಗೆ ಒಂದೇ ಒಂದು ಕಲೆ ಗೀರು ಆ ತರದ ಪ್ರಶ್ನೆಗಳಂತೂ ಬರುವಂತದ್ದೇ ಇಲ್ಲ. ಅದರ ಮೇಲೆಯಿಂದ ನಾವು ಆ ತರದ ಸಿಸ್ಟಮ್ ನಲ್ಲಿ ಈ ಮೆಷಿನ್ ಅನ್ನು ಮಾಡಿದ್ದೇವೆ. ಈ ಮೆಷಿನ್ ಅನ್ನು ಅದೇ ರೀತಿಯ ಸಿಸ್ಟಮ್ ನಲ್ಲಿ ಮಾಡಿದ್ದೇವೆ. ಮತ್ತೆ ಮೆಷಿನ್ ನಲ್ಲಿ ನಿಮಗೆ ಸುಲ್ದಂತ ಅಡಿಕೆಗೆ, ಮೆಷಿನ್ ನಲ್ಲಿ ಸುಲ್ದ ಅಡಿಕೆ ಮತ್ತು ನೀವು ಈಗ ಕೈಯಲ್ಲಿ ಸುಲ್ದ ಅಡಿಕೆಯನ್ನು 2 ಬಟ್ಟಿಯಲ್ಲಿ ಇಟ್ಟು ನೋಡಿದ್ರೆ ನಿಮಗೆ ಅದರ ವ್ಯತ್ಯಾಸ ಗೊತ್ತಾಗುದಿಲ್ಲ. ಮೇನ್ ಆಗಿ ಈಗ ನಮ್ಮ ಮಾರುಕಟ್ಟೆಯಲ್ಲಿ ರೇಟ್ ಎಲ್ಲ ಕಮ್ಮಿ ಆಗುವಂತದ್ದು ಯಾಕೆ, ನಮಗೀಗ ಅದು ಮೆಷಿನ್ ಅಲ್ಲಿ ಸುಲ್ದದ್ದು ಅಂದ್ರೆ ಮೆಷಿನ್ ಅಲ್ಲಿ ಡ್ಯಾಮೇಜ್ ಆಗ್ತದೆ. ನಮ್ಮ ಯಂತ್ರದಲ್ಲಿ ನೀವು ಹಾಕಿದ ಅಡಿಕೆಗೆ ಮೆಷಿನ್ ನಿಂದ ಬರುವಂತ ಡ್ಯಾಮೇಜ್ ಅಂತ ಯಾವ್ದು ಇಲ್ಲ. ಈಗ ನಾವು ಕೈಯಲ್ಲಿ ಸುಲಿಯುವಾಗ ಯಾವ ರೀತಿ ಬರ್ತದೆ ಔಟ್ಪುಟ್, ನಮಗೆ ಅದೇ ರೀತಿಯಲ್ಲಿ ಈ ಯಂತ್ರದಲ್ಲಿ ನಾವು ಅದಕ್ಕೆ ಗ್ಯಾರಂಟಿ ಕೊಡ್ತೇವೆ, ನಾವು ಆ ರೀತಿಯಲ್ಲಿ ಯಂತ್ರ ಮಾಡಿ ಕೊಡ್ತೇವೆ. ಅದಾದ ಮೇಲೆ ಈಗ ಕೆಲವು ಕಡೆಯಲ್ಲಿ ನಮಗೀಗ ಮೆಷಿನ್ ನಲ್ಲಿ ಹುಡಿ ಆಗ್ತದೆ, ಆ ತರದ್ದು ಸುಮಾರು ಪ್ರಚಾರ. ಕೆಲವು ಸಿಪ್ಪೆ ಹಾಗೆ ಬರ್ತದೆ ಸ್ವಲ್ಪ ಕಚ್ಚಿದಾಗೆ ಆಗಿ ಸೀದಾ ಬರ್ತದೆ, ಹುಡಿ ಆಗ್ತದೆ. ಹೌದು, ಹಾಗಿರುವ ತೊಂದರೆಗಳು ಕೂಡ ಇದೆ. ಈ ಯಂತ್ರದಲ್ಲಿ ನಿಮಗೆ ಸಿಪ್ಪೆಯೊಂದಿಗೆ ಒಂದೇ ಒಂದು ಅಡಿಕೆ ಹೋಗುದಿಲ್ಲ, ಅದಕ್ಕೆ ನಾವು ಗ್ಯಾರಂಟಿ. ಸಿಪ್ಪೆ ಬಂದ ಮೇಲೆ ಅದಲ್ಲಿ ನಾವು ವಾಪಸ್ ಅದಲ್ಲಿ ಅಡಿಕೆ ಇದೆ ಅಂತ ಹುಡುಕ್ಬೇಕು, ಆ ತರದ ಯಾವ ಪ್ರಶ್ನೆ ಸಹ ಇಲ್ಲ. ಸಿಪ್ಪೆಯೊಂದಿಗೆ ನಮಗೆ ಒಂದೇ ಒಂದು ಅಡಿಕೆ ಬರುವುದಿಲ್ಲ. ಅದಾದ ಮೇಲೆ ನಮಗೀಗ
ಅಡಿಕೆ ಹುಡಿಯಾಗುವಂತದ್ದು. ಈ ಬರೇ ಕುಂಬು ಅಂತ ಹೇಳ್ತೇವೆ ನಾವು, ಕೈಯಲ್ಲಿ ಒತ್ತುವಾಗ ಹುಡಿ ಆಗ್ತದೆ, ಅಂತದ್ದಾದ್ರೆ ಹುಡಿ ಆದ್ರೂ ಹುಡಿ ಆಗ್ಬೋದು. ಆ ಹುಡಿ ಕೂಡ ನಿಮಗೆ ಸಿಕ್ಕುವ ವ್ಯವಸ್ಥೆ ಇದೆ ನಮ್ಮ ಮೆಷಿನ್. ಆ ಹುಡಿಗೆ ಮಾರುಕಟ್ಟೆಯಲ್ಲಿ ನಮಗೆ ಇವತ್ತಿನ ರೇಟ್ ನೋಡಿದ್ರೆ ಸಾಧಾರಣ 100 ರಿಂದ 120 ಅಂದಾಜು ಕಮ್ಮಿಯಲ್ಲಿ ಸಿಗ್ತದೆ. ಅದಕ್ಕೆ ಆ ಹುಡಿ ಕೂಡ ಕಲೆಕ್ಟ್ ಆಗ್ತದೆ. ಒಂದು ಈ ಯಂತ್ರದಲ್ಲಿ ನಾವು ಮೇಲ್ಗಡೆ ಹಾಕಿದಂತ ಅಡಿಕೆ ಈ ಒಂದೇ ಔಟ್ಲೆಟ್ ಇರುವಂತದ್ದು, ಅದು ಹೊರಗಡೆ ಬರ್ಲೇಬೇಕು ಅಲ್ಲಿಂದ. ಅದು ಬಿಟ್ರೆ ನಿಮಗೆ ಸಿಪ್ಪೆ ಜೊತೆ ಒಂದೊಂದು ಅಡಿಕೆ ಹೋಗುವಂತ ಪ್ರಶ್ನೆಗಳೇ ಇಲ್ಲ ಈ ಯಂತ್ರದಲ್ಲಿ. ಪ್ರತಿಯೊಂದು ಮೆಷಿನ್ ಕೂಡ ನಾನು ನಿಮಗೆ ವಿವರಣೆ ಕೊಟ್ಟ 4 ಮೆಷಿನ್ಗಳು 2 ವೆರೈಟಿಯಲ್ಲಿ ಬರ್ತದೆ. ಒಂದು ಸೆಮಿ ಆಟೋಮ್ಯಾಟಿಕ್, ಇನ್ನೊಂದು ಫುಲ್ಲಿ ಆಟೋಮ್ಯಾಟಿಕ್ ಅಂತ. ಈಗ ನಮ್ಮ ಮನೆಯಲ್ಲಿ ಜನಗಳಿದ್ದಾರೆ ಅಥವಾ ತೊಂದರೆ ಇಲ್ಲ, ನಮ್ಮಲ್ಲಿ ಕೆಲಸದವರ ಅಭಾವ ಇಲ್ಲ, ಆ ತರದ್ದೆಂತಾದ್ರೂ ಇದ್ರೆ ನಮಗೆ ಸೆಮಿ ಆಟೋಮ್ಯಾಟಿಕ್ ಅದಾದ್ರೆ 2 ಜನ ಬೇಕು ಒಂದು ಮೆಷಿನ್ ಆಪರೇಟ್ ಮಾಡ್ಬೇಕಾದ್ರೆ. ಇಲ್ಲ ಕೆಲವು ಕಡೆ ಕೆಲವು ಕಡೆ ನಮ್ಮ ಈ ಲೇಬರ್ ಸಮಸ್ಯೆಗಳಿರ್ತದೆ, ಅಥವಾ ಒಬ್ಬ ಇರುದು, ಅಥವಾ ನಾನೇ ಖುದ್ದಾಗಿ ಸುಲಿಬೇಕು, ನಾವೇ ಸುಲಿಬೇಕು, ಅಥವಾ ನಮ್ಮ ಮನೆಯಲ್ಲಿ ಇರುವಂತ ಹೆಣ್ಮಕ್ಳು ಅವರೆಲ್ಲ ಸುಲಿಬೇಕು ಅಂತೆಲ್ಲ ಆದ್ರೆ ನಾವು ಫುಲ್ಲಿ ಆಟೋಮ್ಯಾಟಿಕ್ ಸಿಸ್ಟಮ್ ಅನ್ನು ಮಾಡಿ ಕೊಡ್ತೇವೆ. ಸೊ ಅದಲ್ಲಿ ವ್ಯತ್ಯಾಸ ಎಂತ ಅಂತ ಹೇಳಿದ್ರೆ, ಸೆಮಿ ಆಟೋಮ್ಯಾಟಿಕ್ ಅಲ್ಲಿ ನಮಗೆ ಇಬ್ರು ಬೇಕು, ಒಬ್ಬ ಮ್ಯಾನ್ಯುವಲ್ ಫೀಡಿಂಗ್, ಇನ್ನೊಬ್ಬ ಎದುರುಗಡೆ ಕೂತ್ಕೊಳ್ಬೇಕು. ಸೊ ಫುಲ್ಲಿ ಆಟೋಮ್ಯಾಟಿಕ್ ಅಲ್ಲಿ ಆಟೋಮ್ಯಾಟಿಕ್ ಫೀಡಿಂಗ್ ಕನ್ವೇರ್ ಬೆಲ್ಟ್ ಮೂಲಕ ಅಡಿಕೆ ಹೋಗ್ತದೆ, ಅವ ಹಿಂದಗಡೆ ಅಡಿಕೆ ಹಾಕಿತ್ತು, ರಾಶಿ ಹಿಂದಗಡೆ ರಾಶಿ ಒಂದು ಸಾಧಾರಣ 100 kg ಇಡುವಷ್ಟು ಬರ್ತದೆ ನಿಮಗೆ ಆ ಟ್ರೇ, ಅದನ್ನ ಹಾಕಿತ್ತು, ಅವರೇ ಬಂದು ಎದುರುಗಡೆ ಕೂತ್ರೆ ಆಯ್ತು. ಎದುರುಗಡೆ ಅವರೇ ಕೂತ್ರೆ ಒಂದೇ ಜನ ಇದ್ದುಕೊಂಡು ನಮಗೆ ಇಡೀ ಮೆಷಿನ್ ಆಪರೇಟ್ ಮಾಡ್ಲಿಕ್ಕೆ ಆಗ್ತದೆ. ಆ ತರದೊಂದು ಆಪ್ಷನ್ ಕೂಡ ನಾವು ಕೊಡ್ತೇವೆ. ಈಗ ಅದು ಒಬ್ರು ಒಂದು ಸೆಮಿ ಆಟೋಮೆಟಿಕ್ ತಗೊಂಡ್ರು, 1-2 ವರ್ಷ ಆಗುವಾಗ ಅವರಿಗೆ ಆಟೋಮೆಟಿಕ್ ಬೇಕು ಅಂತ ಆದ್ರೆ ಅದನ್ನು ಚೇಂಜ್ ಮಾಡಿ ಖಂಡಿತ ಮಾಡಿ ಕೊಡ್ತೇವೆ. ಅಂದ್ರೆ ಈಗ ನಮ್ಮ ಕಂಪನಿಯಿಂದ ಮ್ಯಾನುಫ್ಯಾಕ್ಚರ್, ನಮ್ಮದೇ ಈ ಇಂಡಸ್ಟ್ರಿಯಿಂದ ಮ್ಯಾನುಫ್ಯಾಕ್ಚರ್ ಆದಂತ ಯಂತ್ರ ನಮ್ಮಲ್ಲಿಂದ ತಕೊಂಡು ಹೋದಂತ ಗ್ರಾಹಕ 1-2 ವರ್ಷ ಕಳೆದ ಮೇಲೆ, ಇಲ್ಲ ನಂಗೆ ಈಗ ಸೆಮಿ ಆಟೋಮೆಟಿಕ್ ಪೂರೈಸುವುದಿಲ್ಲ, ನಂಗೆ ಫುಲ್ ಆಟೋಮೆಟಿಕ್, ಅದೇ ಯಂತ್ರಕ್ಕೆ ಬೇಕಾದಾಗಿದ್ದ ಸಿಸ್ಟಮ್ ಅನ್ನು ನಾವು ಮಾಡಿ ಕೊಡ್ತೇವೆ. ನಾವೇ ತಯಾರಕರಾದ ಕಾರಣ ನಮಗೆ ಯಾವ ತರದ್ದು ಬೇಕು ಆಡ್ ಆನ್, ಈಗ ಅವರಿಗೆ ಈಗ ಬೇಡ, ಅದಾದ ಮೇಲೆ 1-2-3 ವರ್ಷ ಕಳೆದು ಅಥವಾ ಈವನ್ 5 ವರ್ಷ ಕಳೆದವರಿಗೆ ಬೇಕು ಅಂತ ಹೇಳಿದ್ರೆ ಕೂಡ ನಾವು ಅದಕ್ಕೆ ಬೇಕಾದಾಗಿದ್ದ ವ್ಯವಸ್ಥೆ ನಾವು ಮಾಡಿ ಕೊಡ್ತೇವೆ. ಈಗ ನಾವು ಒಂದು ಯಂತ್ರವನ್ನು ತಗೊಂಡ ಕೂಡಲೇ ಅಲ್ಲಿಗೆ ಮುಗಿಲಿಲ್ಲ, ನಾವು ಸರ್ವಿಸ್ ಬೇಕೇ ಬೇಕು. ಸೇಲ್ಸ್ ಆದ ನಂತರ ಸರ್ವಿಸ್ ಇದ್ರೆ ಮಾತ್ರ ಕೃಷಿಕರಿಗೆ ಕೂಡ ಒಳ್ಳೇದು ಅಂತ ಹೇಳಿಕೊಂಡು ಯಾವುದೇ ತೊಂದರೆ ಬರುವ ಸಾಧ್ಯತೆ ಇದೆ. ಮೋಟರ್ ಅಲ್ಲಿ ಆಗಿರ್ಲಿ ಅಥವಾ ಒಳಗೆ ಬೆಲ್ಟ್ ಅದು ಇದೇನಾದ್ರೂ ಇರ್ತದೆ ಅದರೊಳಗೆ, ಅದರಲ್ಲಿ ಬಂದ್ರೆ ನಿಮ್ಮ ಸರ್ವಿಸ್ ಹೇಗೆ? ಈಗ ಯಂತ್ರ ಅಂತ ಹೇಳಿದ ತಕ್ಷಣ ನಮಗೆ ಅದರಲ್ಲಿ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಬಾರದಷ್ಟು ನಾವು ಮಾಡಿ ಕೊಡ್ತೇವೆ. ಬಟ್ ಇನ್ ಕೇಸ್ ಏನೇ ಹೆಚ್ಚು ಕಮ್ಮಿ ಬಂದ್ರೆ ಕೂಡ ಅದಕ್ಕೆ ಬೇಕಾದ ವ್ಯವಸ್ಥೆ ನಮ್ಮಲ್ಲಿ ಇದೆ. ಈಗ ಸರ್ವಿಸಿಗೆ ನಮ್ಮಲ್ಲಿ ಈಗ ಹೊಸ ಯಂತ್ರ ತೆಗೆದುಕೊಂಡು ಹೋದಾಗ 1 ವರ್ಷ ಅಥವಾ 5 ವಿಚ್ ಎವರ್ ಅರ್ಲಿಯರ್ ಫ್ರೀ ಸರ್ವಿಸ್ ನಾವು ಪ್ರೊವೈಡ್ ಮಾಡ್ತೇವೆ. 1 ವರ್ಷ ಅಥವಾ 5 ಸರ್ವಿಸ್ ಯಾವುದು ಬೇಗ ಆಗ್ತದೆ ಅಷ್ಟು ನಾವು ಪ್ರೊವೈಡ್ ಮಾಡ್ತೇವೆ. ಈಗ ಆದ ಕಾರಣ ಈಗ ನೀವು ಕಾಲ್ ಮಾಡಿ, ಈಗ ಆಲ್ ಓವರ್ ನಾವು ಸುಳ್ಯದಿಂದ ರತ್ನಗಿರಿವರೆಗೆ ಸರ್ವಿಸ್ ಕೊಡ್ತೇವೆ. ಮೇಲ್ಗಡೆ ಹೋದ್ರೆ ರತ್ನಗಿರಿ, ಕೆಳಗಡೆ ಸತ್ಯಮಂಗಲಂ ವರೆಗೆ ಇನ್ ಇಂಡಿಯಾ. ಶ್ರೀಲಂಕಾದಲ್ಲಿ ಕೂಡ ನಮ್ಮದು ಒಂದು ಕಮ್ಮಿಯಲ್ಲಿ 6-7 ಮೆಷಿನ್ಸ್ ಇದೆ ಶ್ರೀಲಂಕಾದಲ್ಲಿ ಕೂಡ. ಆದ ಕಾರಣ ಈ ಸರ್ವಿಸ್ ನ ಮಟ್ಟಿಗೆ ನಾವು ಸುಳ್ಯದಿಂದ ರತ್ನಗಿರಿವರೆಗೆ ಹೋಗಿ ಸರ್ವಿಸ್ ಕೊಡ್ತೇವೆ. ನೀವು ಈಗ ಇನ್ ಕೇಸ್ ಎನಿ ಇಶ್ಯೂ ಇದ್ರೆ ಕೂಡ ಒಂದು ದಿನ ನೀವು ಕಾಲ್ ಮಾಡಿ ಆ ಇಶ್ಯೂ ಏನು ಅಂತ, ಅದನ್ನ ನಾವು ರೆಕ್ಟಿಫೈ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಇನ್ ಕೇಸ್ ಆಗದಿದ್ರೆ 1 ಅಥವಾ 2 ದಿನದ ಒಳಗೆ ನನ್ನ ಹುಡುಗರು ಬರ್ತಾರೆ. 1 ಅಥವಾ 2 ದಿನ ಅಥವಾ ಸಾಮಾನ್ಯವಾಗಿ ವ್ಯತ್ಯಾಸ ಇರ್ತದೆ. ನಮ್ಮ ಹುಡುಗರು ಆನ್ ಸೈಟ್ ಬಂದು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ತಾರೆ. ಮೆಷಿನ್ ನ ಸರ್ವಿಸ್ ನ ಮಟ್ಟಿಗೆ ಆಗ್ಲಿ ಈಗ 1 ವರ್ಷವರೆಗೆ ಅದು ಫ್ರೀ ಇರ್ತದೆ, ಅದಾದ ಮೇಲೆ ಅಂತ ಹೇಳ್ತಾರೆ. ಅದಾದ ಮೇಲೆ ನೀವು 10 ವರ್ಷ 15 ವರ್ಷ ಬಿಟ್ಟು ಬೇಕಾದ್ರೂ ಕಾಲ್ ಮಾಡಿ, ನಮ್ಮ ಹುಡುಗರು ನಿಮ್ಮ ಸೈಟ್ ಅಲ್ಲಿ ನಾನು ಹೇಳಿದ ಅವಧಿಯಲ್ಲಿ ಇರ್ತಾರೆ. ಈಗ ಕೃಷಿಕರು ಈ ವಿಡಿಯೋ ನೋಡಿರ್ಬೋದು, ಇದರ ಅಡ್ವಾಂಟೇಜಸ್ ಎಲ್ಲ ನೋಡಿರ್ಬೋದು. ಇದರಲ್ಲಿ ಹಲವಾರು ಮಾಡೆಲ್ಗಳಿವೆ. ಸೆಮಿ ಆಟೋಮ್ಯಾಟಿಕ್, ಫುಲ್ಲಿ ಆಟೋಮ್ಯಾಟಿಕ್ ಇದೆ, ಬೇರೆ ಬೇರೆ HP ಇದೆ, ಸಿಂಗಲ್ ಫೇಸ್ ಅಲ್ಲಿ, 3 ಫೇಸ್ ಅಲ್ಲಿ ಇದೆ, ಸಣ್ಣ ಮಾಡೆಲ್ ಇಂದ ಹಿಡಿದು ದೊಡ್ಡ ಮಾಡೆಲ್ ತನಕ ಇದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನೀವು ಅವರನ್ನೇ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಆಗ್ಬೋದು, ಕಾಲ್ ಮಾಡಿ. ಯಾಕಂದ್ರೆ ಬೆಲೆಯನ್ನು ಸುಮಾರು ಮಾಡೆಲ್ ಇರುವ ಕಾರಣ, ಬೇರೆ ಬೇರೆ ಜಾಗದ ಕೃಷಿಕರಿಗೆ ಅಗತ್ಯ ಇರುವ ಕಾರಣ ಬೆಲೆಗಳನ್ನು ವಿಡಿಯೋದಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ನೀವು ಹೆಚ್ಚಿನ ಮಾಹಿತಿ ಬೇಕಿದ್ರೆ ಡೈರೆಕ್ಟ್ ಆಗಿ ಇವರನ್ನೇ ಸಂಪರ್ಕ ಮಾಡಿ. ಅಡಿಕೆ ಕೃಷಿಕರಿಗೆ ಈ ಯಂತ್ರ ಒಳ್ಳೆಯದಾಗಲಿ, ಎಲ್ಲರಿಗೂ ಗುಣಮಟ್ಟದ ಯಂತ್ರಗಳು ಸಿಗಲಿ. ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ದೀರಿ ಸರ್, ಧನ್ಯವಾದಗಳು. ಧನ್ಯವಾದ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಹಂಚಿಕೊಳ್ಳಿ. ನಮಸ್ತೆ.